ಶಾರುಖ್ ಖಾನ್ ಅವ್ರ ಮನೆ ಮುಂದೆನೆ ಇಳಿಸ್ತದ್ರಿ ಬಸ್. ಇದೇ ನೋಡ್ರಿ ಶಾರುಖ್ ಖಾನ್ ಅವ್ರ ಮನೆ. ಶಾರುಖ್ ಖಾನ್ ಅವ್ರ ಮನೆಯಿಂದ ಸಲ್ಮಾನ್ ಖಾನ್ ಮನೆಗೆ ಬರೀ 2 ನಿಮಿಷದ ದಾರಿ ರೀ. ಬಸ್ಸಲ್ಲಿ ಕೂತ್ರೆ ಟಿಕೆಟ್ ತಗೊಳ್ಳೋಷ್ಟೊತ್ತಿಗೆ ಈ ಅಪಾರ್ಟ್ಮೆಂಟ್ ಬಂದ್ಬಿಡ್ತು, ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಅಂತ. ತೋರಿಸ್ತೇನೆ ತಡೀರಿ ಹೆಂಗದ ಅಂತ. ಸ್ನೇಹಿತರೆ, ಈಗ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರ ಮನೆ ಹತ್ರ ಬಂದೇನ್ರಿ. ಬಟ್ ಇದು ಏನ್ರಿ ಸ್ಲಮ್ ಏರಿಯಾ ಇದ್ದಂಗೆ ಅದರಪ್ಪ, ಪೂರಾ ಭಯಂಕರ ಅದ. ಸ್ನೇಹಿತರೆ, ಸೀದಾ ಬಾಂದ್ರಾ ಹೊಂಟೀನಿ. ಈಗ ಮೆಟ್ರೋ ಸ್ಟೇಷನ್ದಾಗ ಬಂದೀನಿ. ಇಲ್ಲಿಂದ ಬಾಂದ್ರಾ 20 ಕಿಲೋಮೀಟರ್ ಅದ ರೀ. ಸೊ ಮೆಟ್ರೋ ಡೈರೆಕ್ಟ್ ಹೋಗ್ತದಲ್ಲತ್ತಾರ, ನೋಡಮ್ರಿ ಡೈರೆಕ್ಟ್ ಹೋಯ್ತು ಚಲೋ ಅದ. ಸ್ನೇಹಿತರೆ, ಇವಾಗ ಗೇಟ್ ವೇ ಆಫ್ ಇಂಡಿಯಾಲಿಂತ ಸೀದಾ ಬಾಂದ್ರಾ ವೆಸ್ಟ್ ಕಡೆ ಬಂದೀನಿ. ಈಗ ಜಸ್ಟ್ ಇದಕ್ಕೆ ಹೊಂಟಿನ, ಯಾವ್ದಿದು ಮನ್ನತ್ ಹೊಂಟೀನ್ರಿ. ನಮ್ಮ ಶಾರುಖ್ ಖಾನ್ ಮನಿ ಅದರ ಅಲ್ಲಿ. ಶಾರುಖ್ ಖಾನ್ ಮನಿ ಆಗೋಣ ಯಾರ್ದಪ್ಪ ಅಂದ್ರ ಇವ್ರಿ ಸಲ್ಮಾನ್ ಖಾನ್ ಮನಿ. ಸಲ್ಮಾನ್ ಖಾನ್ ಮನಿ ಆಗೋಣ ಅನಿಲ್ ಅಂಬಾನಿ ಮನಿ ರೀ. ಬಹಳಷ್ಟು ಮಂದಿ ಮೆಸೇಜ್ ಮಾಡಿರಿ, ಅಣ್ಣ ಅನಿಲ್ ಅಂಬಾನಿ ಮನಿನ ತೋರ್ಸೋಣ ಹಂಗೆ ಅಂತ. ಸೊ ತೋರಿಸ್ತೇನ್ರಿ. ಅನಿಲ್ ಅಂಬಾನಿ ಮನಿ ಆಗೋಣ ಅಮಿತಾಬ್ ಬಚ್ಚನ್ ಮನಿ ರೀ. ನೋಡ್ರಿ ರೋಡಿಗೆ ಹೆಂಗ್ ಓಡಾಡತ್ತೀನಿ ನೋಡ್ರಿ ನಿಮ್ ಸಲುವಾಗಿ. ಹಂಗೇನಿಲ್ರಿ, ನನಗೂ ಖುಷಿ ಅದ ಓಡಾಡ್ಲತ್ತೀನಿ. ಜಸ್ಟ್ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ಸಾಕ್ರಿ. ಅದನ್ನು ನಿಮಗೆ ಬಿಟ್ಟಿದ್ದು, ನೀವು ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಇಷ್ಟ ಆದ್ರೆ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಫಾಲೋ ಮಾಡ್ಕೋರಿ ಇನ್ಸ್ಟಾಗ್ರಾಮ್ದಾಗನು. ಮತ್ತು ಭಾಳಷ್ಟು ಮಂದಿ ಮೋದಿ ಮನಿ ತೋರ್ಸೋಣ ಅನ್ಲತ್ತೀರಿ. ಮೋದಿ ಮನಿ ಇರೋದು ಗುಜರಾತ್ನಾಗ ರೀ. ಸೊ ಇನ್ಸ್ಟಾಗ್ರಾಮ್ದಾಗ ಒಂದು 2 ಲಕ್ಷ ಫಾಲೋವರ್ಸ್ ಆದ ಬಳಿಕ ಮೋದಿ ಮನಿಗೂ ಹೋಗ್ತೀನಿ. ಮೋದಿ ಅವರು ಹುಟ್ಟಿ ಆಟ ಆಡಿ ಬೆಳೆದಿರುವಂಥ ಮನಿ ಅದರದು. ಸೊ ಅಲ್ಲಿಗೂ ಹೋಗ್ತೇನೆ ರೀ. ಅಲ್ಲೂ ಹೋಗಿ ಮೋದಿ ಮನಿನೂ ತೋರಿಸ್ತೇನೆ. ಈ ಬಾಂದ್ರಾ ಫುಲ್ ಸ್ಪೀಡ್ ಅವ ನೋಡ್ರಿ ವೆಹಿಕಲ್ ರೋಡಿಗೆ. ಹೈವೇ ಬಂದಂಗೆ ಬಂತು. ಆ ಕಡೆ ಹೀಗೆ ಹೋಗಿದ್ದಲ್ರಿ ನಾ, ಯಾವ್ದದು ಫೋರ್ಟ್ ಕಡೆ, ಓಲ್ಡ್ ಸಿಟಿ ಅನ್ನೋದು, ಓಲ್ಡ್ ಮುಂಬೈ ಅನ್ನೋದು. ಆ ಕಡೆ ಟ್ರಾಫಿಕ್ ಸ್ವಲ್ಪ ಅಷ್ಟೊಂದು ಇರ್ಲಿಲ್ಲಪ್ಪ. ಟ್ರಾಫಿಕ್ಕು ಇರ್ಲಿಲ್ಲ ಅಷ್ಟೊಂದು. ಮತ್ತು ರೋಡ್ ಎಲ್ಲ ಫ್ರೀ ಇದ್ದೀವಲ್ಲಿ, ಮಸ್ತ್ ಇತ್ರಿ, ಕ್ಲೀನ್, ಮತ್ತು ಫುಲ್ ಕ್ಲೀನ್, ಅದು ಮಸ್ತ್ ಇತ್ತು. ಈ ಕಡೆ ಸ್ವಲ್ಪ ಮತ್ತೆ ನಮ್ಮ ಲೋಕಲ್ ಬೆಂಗಳೂರು ಥರ ಬಂದವ್ರಿ ಈ ಕಡೆ ಏರಿಯಾ. ರೋಡ್ ಗಿಡ್ ಸ್ವಲ್ಪ ಇದು ಅದ, ಮೆಟ್ರೋ ವರ್ಕ್ ನಡೆದದ ಇಲ್ಲಿ. ಈ ರೋಡಿಗೆ ನೋಡ್ರೆ ನಮ್ಮ ಬನ್ನೇರಘಟ್ಟ ರೋಡ್ ನೋಡ್ದಂಗೆ ಆಗತ್ತದ, ಆ ಥರ ಅದ ಇದು. ಸೊ ಇಲ್ಲಿ ಒಂದು ಬಸ್ ಸ್ಟಾಪ್ ಅದ್ರಿ. ಆ ಬಸ್ ಸ್ಟಾಪ್ ತನಕ ನಡ್ಕೊತ ಹೊಂಟೀನಿ ಈಗ. ಅಲ್ಲಿಂದ ಮನ್ನತ್ ಹೋಗ್ಬೇಕು. ಆ ಬಸ್ ಯಾವ್ದಾರ ಬಸ್ ಸಿಗ್ತದೆ ನೋಡ್ಬೇಕು. ಅಲ್ಲಿಂದ ಮನ್ನತ್ ಹೋಗ್ಬೇಕು. ಮನ್ನತ್ ಹೋದಂದ್ರೆ ಸೀದಾ ಶಾರುಖ್ ಖಾನ್ ಮನಿ ತೋರಿಸ್ತೀನಿ ರೀ. ಮತ್ತೆ ಸಿಗ್ತೀನಿ ತಡೀರಿ. ಸ್ನೇಹಿತರೆ, ಇದು ಮೇ ಬಿ ಕಂಪ್ನಿಗಳಿರೋ ಜಾಗ ಇರ್ಬೋದ್ರಿ. ಯಾಕಂದ್ರೆ ಟ್ರಾಫಿಕ್ ಡಬಲ್ ಐತಿ ಇಲ್ಲಿ, ಜಾಸ್ತಿ ಆಗಿ ಟ್ರಾಫಿಕ್. ಮತ್ತು ಮೆಟ್ರೋ ವರ್ಕ್ ನೋಡ್ರಿ ಯಾವ ಥರ ನಡೆದ. ನಮ್ಮ ಬೆಳ್ಳಂದೂರ ಸರ್ಜಾಪುರ ರೋಡ್ ಯಾವ ಥರ ಕಾಣ್ತದಲ್ರಿ, ಆ ಥರ ಅನ್ನಿಸ್ಲತ್ತದ. ಸೊ ಈ ಕಡೆ ಎಲ್ಲ ಕಂಪ್ನಿ ಜಾಸ್ತಿ ಇರ್ಬೋದು ಬಾಂದ್ರಾದಾಗ, ಗೊತ್ತಿಲ್ಲ. ಬಿಸಿಲು ಒಂದು ಕಮ್ಮಿ ಇತ್ತಂದ್ರೆ ಇನ್ನ ನೀವು ಏನೇನು ಹೇಳ್ತೀರ ಅದೆಲ್ಲ ತೋರಿಸ್ತಿದ್ರೇನ. ಬಿಸಿಲು ಕಂಡಾಪಟ್ಟಿ ಅದ ರೀ. ಯಾವಾಗ ಊರಿಗೆ ಹೋಗ್ಲಿ ರಿಟರ್ನ್ ಅನ್ನಿಸ್ಲತ್ತದ. ಹೋಗಿ ಅವಾಗ ಸಣ್ಣಗೆ ಮಲ್ಕೊಲ್ಲಿ ಅನ್ನಿಸ್ಲತ್ತದ. ಬಸ್ ಸ್ಟಾಪ್ ಹತ್ರಿ. A few moments later. ಸ್ನೇಹಿತರೆ, ಮುಂಬೈ ಬೆಂಗಳೂರು ಕಂಪೇರ್ ಮಾಡ್ರೆ ಮುಂಬೈ ಇಷ್ಟ ಆಯ್ತು ರೀ ನನಗೆ. ಬಟ್ ವೆದರ್ ನಮ್ಮ ಬೆಂಗಳೂರದೇ ಇಷ್ಟ ಬಿಡ್ರಿ. ನಮ್ಮ ಬೆಂಗಳೂರು ವೆದರ್ ಎಲ್ಲೂ ಸಿಗಂಗಿಲ್ಲ. ಬಿಲ್ಡಿಂಗ್ಗಳು ನೋಡ್ರಿ ಯಾವ ಲೆವೆಲಿಗೆ ಇಲ್ಲಿ, ಅಪ್ಪ ದೇವ್ರೆ, 50 ಅಂತಸ್ತು, 60 ಅಂತಸ್ತು, ಈ 88 ಅಂತಸ್ವರೆಗೂ ಅದ ರೀ ಮುಂಬೈದಾಗ. ಬಟ್ ನಮ್ಮ ಬೆಂಗಳೂರದಾಗ ಯಾಕೋ ಗೊತ್ತಿಲ್ಲ, ಬರೀ 40 ಅಂತಸ್ತು ಅದ. ಯಾಕಂತ ನೀವೇ ಹೇಳ್ರಿ. ಸ್ನೇಹಿತರೆ, ನೀವು ಯಾವುದೇ ಊರಿಗೆ ಹೋರಿ, ಗೂಗಲ್ ಮ್ಯಾಪ್ನಾಗ ಎಕ್ಸ್ಪರ್ಟ್ ಇದ್ದಿದ್ರಲ್ಲ, ಆರಾಮ್ ಓಡಾಡ್ಬೋದು. ನಾ ಯಾವುದು ಏನು ಆ್ಯಪ್ ಯೂಸ್ ಮಾಡಲಾಗಿನ ಮುಂಬೈದು. ಜಸ್ಟ್ ಗೂಗಲ್ ಮ್ಯಾಪ್ ಯೂಸ್ ಮಾಡ್ಕೊಂಡು ಓಡಾಡ್ಲತ್ತೀನಿ ನೋಡ್ರಿ ಎಲ್ಲ ಕಡೆ. ಯಾಕಂದ್ರೆ ಗೂಗಲ್ ಮ್ಯಾಪ್ನಾಗೆ ತೋರಿಸ್ತದಲ್ರಿ ಯಾವ ಬಸ್ ಎಲ್ಲಿಗೆ ಹೋಗ್ತದ, ಎಷ್ಟಕ್ಕೆ ಬರ್ತದ, ಯಾವ ಬಸ್ ಸ್ಟಾಪ್ದಾಗ ಬರ್ತದ. ನಾವಿದ್ದಲ್ಲಿಂತ ಬಸ್ ಸ್ಟಾಪಿಗೆ ಹೋಗ್ಬೇಕು ಹೆಂಗಂತನೂ ತೋರಿಸ್ತದೆ. ಇನ್ನೂ ಏನ್ರ ಬೇಕು, ಡಿಜಿಟಲ್ ಆಗ್ಯದ ನೋಡ್ರಿ. ಅದಕ್ಕೆ ಹೇಳೋದು, ಡಿಜಿಟಲ್ ಇಂಡಿಯಾ ಮಾಡಿದ್ದೆ ಮೋದಿ ಅಂದ್ರು. ಕೆಲವು ಜನಕ್ಕೆ ಏನು ಮಾಡೇ ಇಲ್ಲ ಮೋದಿ, ಎಲ್ಲ ಹಾಳೆ ಮಾಡ್ಯಾನ ಅನ್ನೋದು ಮಾಡ್ತಾರಪ್ಪ. ಪೊಲಿಟಿಷಿಯನ್ ಬೇಡ್ರಪ್ಪ ನಮಗೆ. ನಾವು ರಾಜಕೀಯ ಬಿಟ್ಟುಬಿಟ್ಟೆವು, ರಾಜಕೀಯ ಅದು ಮಾತಾಡಲ್ಲ. ಅಂದ್ರು ಏನೂ ಮಾಡಿಲ್ಲ ಅಂತಾರಲ್ಲ, ಅಂಥವ್ರಿಗೆ ಹೇಳತ್ತೀನಿ ಒಂದು ಮಾತು, ಹಾಳೆ ಎಲ್ಲರೂ ಮಾಡ್ಯಾರ್ರಿ, ಯಾರು ಸಾಚ ಇಲ್ಲ ಅಂತ ನಾ ಹೇಳ್ತೀನಿ. ಅದು ಬಿಡ್ತಾರ ಅವ್ರ ಬಾರಿ ಇವ್ರ ಬಾರಿ ಅನ್ನೋದು ಮಾಡ್ತಾರೆ. ನಾ ಎಲ್ಲರಿಗೆ ಬೈತೀನಿ, ಹೋಲ್ಸೇಲಾಗಿ ರಾಜಕೀಯದವ್ರಿಗೆ, ಯಾರು ಸಾಚ ಅಲ್ಲ ಅಂತೇಳಿ ಬೈತೀನಿ ನಾ. ಯಾರೇನು ನಮ್ಮ ಮನೆಗೆ ತಂದು ಹಾಕ್ತಾರೇನ್ರಿ? ಅವ್ರಿಗೆ ಭಾರಿ ಅಂದ್ರೆ ಯಾರು ತಂದು ಹಾಕಲ್ಲ. ಯಾರು ಭಾರಿ ಮಾಡ್ಯಾನ, ಅದು ಮಾಡ್ಯಾನ, ಇದು ಮಾಡ್ಯಾನ ಅಲ್ಲಕ ನಮ್ಮ ಟ್ಯಾಕ್ಸ್ ದುಡ್ದಾಗ ಮಾಡ್ತಾರೇನ? ಅವ್ರ ಮನಿಂದ ರೊಕ್ಕದ್ಲೆ ಅಂತ ಮಾಡ್ತಾರೆ ಏನು? ಕಷ್ಟಪಟ್ಟು ದುಡ್ದಿದ್ದು ರೊಕ್ಕದ್ಲೆ ಮಾಡ್ತಾರೆ. ನಾವು ಕಟ್ಟೋ ಟ್ಯಾಕ್ಸ್ಲಿಂತೆ ಅವರೆಲ್ಲ ಮಾಡೋದು. ಸ್ನೇಹಿತರೆ, ಫೈನಲಿ ಬಂದು ಮನ್ನತ್ ಹತ್ರ ಇಳ್ಕೊಂಡೆ. ಕರೆಕ್ಟ್ ಬಸ್ ನಮ್ಮ ಇವ್ರ ಮನೆ ಹತ್ರನೇ ಇಳಿಸ್ತದ್ರಿ. ಯಾವುದು SRK ಶಾರುಖ್ ಖಾನ್ ಅವ್ರ ಮನೆ ಮುಂದೆನೇ ಇಳಿಸ್ತದ್ರಿ ಬಸ್. ಇದೆ ನೋಡ್ರಿ ಶಾರುಖ್ ಖಾನ್ ಅವ್ರ ಮನೆ.
ಅಲ್ಲಿ ಫೋಟೋ ತಕ್ಕೊಳತ್ತಾರ ನೋಡಿ ಹುಡುಗರು. ಬ್ಯಾಕ್ ಕ್ಯಾಮ್ರಾಯಿಂದಾನು ತೋರಿಸ್ತೀನಿ ನಿಮಗೆ. ಅಲ್ಲಿ ಒಳಗದ್ರ ಮನಿ ಏನು ಕಾಣಿಸಲ್ಲ, ಮನಿ ಏನು ನೋಡ್ರಿ. ಕಾಣಿಸ್ತು ನೋಡ್ರಿ, ಇದೇ ಮನಿ. ಎಲ್ಲರೂ ಫೋಟೋ ತಕ್ಕೊಳತ್ತಾರ ಬಂದೆ. ಇಲ್ಲಿ ಪಬ್ಲಿಕ್ ನೋಡ್ರಿ, ಇಲ್ಲಿ ಭಯಂಕರ ಅದ, ಪೂರ ಕ್ರೌಡ್ ಅದ. ಅದಾಗ ಇವತ್ತು ವೀಕೆಂಡ್ ಅದಲ್ರಿ, ಸೊ ವೀಕೆಂಡಿಗೆ ಜಾಸ್ತಿ ಜನ ಬರಂಗ್ ಕಾಣ್ತಾರೆ ಇಲ್ಲಿ. ಇಲ್ಲಿ ಬೀಚ್ನು ಅದ, ಬೀಚಿಗೂ ಬರ್ತಾರ ನೋಡ್ಲಿಕ್ಕ, ಹಂಗೆ ಮನಿನೂ ನೋಡ್ಕೊಂಡು ಹೋಗ್ತಾರ್ರಿ, ಆ ಥರ ಅದ. ಬರ್ರಿ ನಾವು ಸ್ವಲ್ಪ ಬೀಚ್ದಾಗ ಇಳ್ಯಾಮಿ. ಅಲ್ಲಿಂದ ಬೆಂಗಳೂರ್ಲಿಂತ ಮುಂಬೈ ತನ ಬಂದಿನಂದ್ರ 2 ದಿನ ಆದ್ರೂ ನಾ ಬೀಚಿನ ಸನಿ ಹೋಗಿದ್ದಿಲ್ಲ. ಯಾಕಂದ್ರೆ ಬೀಚ್ ನನಗೆ ಅಂತ ಪರಿ ಇಷ್ಟ ಇಲ್ರಿ. ಅರ್ಧಾಗ ನಾ ಹಿಂಗೆ ಒಬ್ಬನೇ ಬಂದಾಗ ಬೀಚ್ ಹತ್ರ ಹೋಗೋದೇ ಇಲ್ಲ. ಯಾಕಂದ್ರೆ ಕಾಲಾಗ ಶೂ ಅವ ರೀ, ಜೀನ್ಸ್ ಪ್ಯಾಂಟ್ ಹಾಕೊಂಡಿನಿ, ತೊಯ್ತು ಮಾಡ್ತಂದ್ರೆ ಮತ್ತೆ ಓಡಾಡಕ್ಕಾಗಲ್ಲ. ಎಲ್ಲೂ ಹೋಗಿ ರೂಮ್ದಾಗ ಫ್ರೆಶ್ ಅಪ್ ಆಗಪ್ಲೇ ಇಲ್ಲ, ಟೈಮ್ ಇಲ್ಲ ನನಗೆ ಅಷ್ಟೊಂದು. ಸೊ ಹಂಗಾಗಿ ನೋಡ್ರಿ ಬೀಚ್ ಭಾರಿ ಅದ. ಬಟ್ ಹೊಲ್ಸ್ ಅವರಪ್ಪ ನೀರು, ಭಯಂಕರ ಹೊಲ್ಸ್ ಕಾಣತಾವ ನೀರ. ತೋರಿಸ್ತೀನಿ ತಡೀರಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಅಲ್ರಿ ನಮ್ಮ ಶಾರುಖ್ ಖಾನ್ ಮನಿ ಇಲ್ಲೇ ಬೀಚ್ ಸನಿ ಇರ್ಬೇಕಂತ ಬೀಚ್ ಸನಿ ತೊಗೊಂಡಾರಲ್ಲ, ಅಕಸ್ಮಾತ್ ಇದೇನ್ರಿ ಇದು ಆಗ್ಬಿಡ್ತು, ಬೀಚ್ ಅಲೆಗಳು ಜೋರ್ ಬಂದು ಅಂದ್ರೆ ಸೀದಾ ಅವ್ರ ಮನೆಗೆ ಹೋಗ್ಕೋತಾವ್ರ ನೀರು. ಅಲ್ಲೇನೋ ಒಂದು ಹೊಸ ಬ್ರಿಡ್ಜ್ ಮಾಡತ್ತಾರ ನೋಡ್ರಿ, ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತದೇನ್ ಬ್ರಿಡ್ಜ್, ಇಲ್ಲಿಗೆ ಹೊಂಟೋದ್ ನೋಡ್ರಿ ಲೋಟ್. ಭಾಳವ್ರಿ ಇಲ್ಲಿ ಟನಲ್ ಗಿನಲ್ ಭಾಳವ ಮುಂಬೈಗೆ. ಒಂದ್ ಟನಲ್ಗಳು ಬರ್ತಾವ ರೋಡಿಗೆ. ಬಂದ್ರಿ ನೀರ. ನನಗ್ ಸನಿ ಬರ್ಬಾರ್ದ್ರಪ್ಪ, ಯಾಕಂದ್ರೆ ಬೂಟ್ ತೊಯ್ಬಾರ್ದು. ನನಗೆ ಬೂಟ್ ತೊಯ್ದು ಅಂದ್ರೆ ಮತ್ತೆ ಹೈರಾಣಕ್ಕೆ ಬೀಳ್ತೀನಿ, ಒಣಗಲ್ ಜಲ್ದಿ ಮತ್ತೆ. ಸ್ನೇಹಿತರೆ ಆಯ್ತ್ರಿ, ಮುಂದಿನ ಡೆಸ್ಟಿನೇಷನ್ಗೆ ಹೋಗ್ಬೇಕನ, ಟೈಮ್ ಇಲ್ಲ, ಮಧ್ಯಾಹ್ನ 2 ಆಯ್ತ್ರಿ ಆಲ್ರೆಡಿ. ಇನ್ನ ನಾ ಸ್ಟೇ ಆಗ್ಲಿಕ್ಕೆ ಎಲ್ಲೂ ಆಪ್ಷನ್ ನೋಡ್ಕೊಂಡಿಲ್ಲ ಇವತ್ತ. ಪಟ್ಟತ್ ಹೋಗಿ ನೋಡ್ಕೋಬೇಕು, ಎಲ್ಲ ಫುಲ್ ಆತಾವ ಮತ್ತೆ ಲೇಟ್ ಮಾಡ್ದಂಗು. ಸೊ ಇಲ್ಲಿಂದು ಸೀದಾ ಈಗ ಸಲ್ಮಾನ್ ಖಾನ್ ಅವ್ರ ಮನೆಗೆ ಹೋಗ್ತೀನಿ ರೀ. ಸನಿ ಇದ್ದಂಗೆ ಅದ, ಇಲ್ಲೇ ಒಂದು 4 ಕಿಲೋಮೀಟರ್ ಏನದ. ಸೊ ಅವ್ರ ಮನೆಗೆ ಹೋಗ್ತೀನಿ, ಬರ್ರಿ. ಏನು ಶಕ್ಕಿರಿ ಸ್ನೇಹಿತರೆ, ಲಾಸ್ಟ್ ಇನ್ನೊಂದ್ಸರಿ ನೋಡ್ಕೊಂಡ್ ಬಿಡ್ರಿ ನಮ್ಮ ಶಾರುಖ್ ಖಾನ್ ಅವ್ರ ಮನೆ. ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ ರೀ, ಬಸ್ಸಿಂದ ತೋರ್ಸ್ಲತ್ತೀನಿ. A few moments later. ಸ್ನೇಹಿತರೆ, SRK ಅವ್ರ ಮನೆಯಿಂದ ಶಾರುಖ್ ಖಾನ್ ಅವ್ರ ಮನೆಯಿಂದ ಸಲ್ಮಾನ್ ಖಾನ್ ಮನೆಯಾಗ ಬರೀ 2 ನಿಮಿಷದ ದಾರಿ ರೀ. ಬಸ್ಸಲ್ಲಿ ಕೂತ್ರೆ ಟಿಕೆಟ್ ತಗೊಳ್ಳೋಷ್ಟೊತ್ತಿಗೆ ಈ ಅಪಾರ್ಟ್ಮೆಂಟ್ ಬಂದ್ಬಿಡ್ತು, ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಅಂತ. ತೋರಿಸ್ತೀನಿ ತಡೀರಿ ಹೆಂಗದ ಅಂತ. ನೋಡ್ರಿ ನಮ್ಮ ಸಲ್ಮಾನ್ ಖಾನ್ ಅವರ ಮನೆ ಅಪಾರ್ಟ್ಮೆಂಟ್. ಅಂತ ಪರಿ ಏನು ದೊಡ್ಡದಿಲ್ರಿ, ಬಟ್ ಬೀಚ್ ದಡಕ್ಕೆ ಅದ ರೀ. ಪೊಲೀಸರ ಅವರಿಗೂ ಕೇಳ್ತೀನಿ ಅದೇನಾ ಇಲ್ವಾ ಅಂತ. ಒಂದ್ಸರಿ ಪೊಲೀಸರಿಗೆ ಕೇಳಿ ಕನ್ಫರ್ಮ್ ಮಾಡ್ದಂದ್ರೆ ಕರೆಕ್ಟ್ ನಂಬ್ತಾರ್ರಿ, ಇಲ್ಲಾಂದ್ರೆ ನಾ ಸುಳ್ಳು ಹೇಳ್ತೀನಿ, ಸುಮ್ಮ ತೋರಿಸ್ತೀನಿ, ಹಂಗ ಹಿಂಗ ಅಂತೇಳಿ ನೆಗೆಟಿವ್ ಮಾತಾಡೋರೆ ಭಾಳರ. ಕರೆಕ್ಟಾಗಿ ಕನ್ಫರ್ಮ್ ಮಾಡಕ್ಕೆ ಹೇಳ್ತೀನಿ ತಡೀರಿ. ಸರ್ ಈಗ ಗರ್ सलमान खान है, ये है ना? उधर जाना है? मैं बेंगलोर से आया तो देख के आपको पूछे. ಥ್ಯಾಂಕ್ ಯು. ನೋಡ್ರಿ ಇದೇ ಮನೆ ಅಂತ ಹೇಳಿದ್ರು, ಸಲ್ಮಾನ್ ಖಾನ್ ಅವ್ರ ಮನೆ ಇದೆ ಅಂತ. ಪೊಲೀಸರಿಗೆ ಅವ್ರ ಮನೆದು ಸೆಕ್ಯೂರಿಟಿನೇ ಇರ್ಬೋದು ಅವರು, ಸೊ ಅವರಿಗೆ ಕೇಳಿದೆ. ನೋಡ್ರಿ ಮನ್ನತ್ಕ ಶಾರುಖ್ ಖಾನ್ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಈ ಕಡೆ ಹೋಗ್ತಿರ್ತಾರೆ ಜನ. ಈ ಕ್ಯಾಬ್ ಹೊಂಟದ ನೋಡ್ರಿ ಇಲ್ಲಿ. ಈ ಕ್ಯಾಬ್ ದವ್ರು ಇಲ್ಲಿ ಸ್ಟಾಪ್ ಮಾಡಿ ಇದು ಸಲ್ಮಾನ್ ಖಾನ್ ಅವ್ರ ಮನೆ ಅಂತ ತೋರಿಸ್ಕೊಂಡು ಹೋಗ್ತಾರೆ ಎಲ್ಲರಿಗೆ. ಎಲ್ಲ ಕ್ಯಾಬ್ಗಳು ನಿಂತು ಕೇಸಿ ತೋರಿಸ್ಕೊಂಡು ಹೋಗ್ಲತ್ತಾರೆ, ನಾ ಅದು ನೋಡಿದೆ. ಈಗ ನೆಕ್ಸ್ಟ್ ಅಂಬಾನಿ ಮನೆಗೆ ಹೊಂಟೇನಿ ರೀ. ಸೊ ಬಸ್ಸಿಗೆ ವೇಟ್ ಮಾಡ್ತೀನಿ, ಬಸ್ ಬರ್ಲಾಗ್ಯದ ಇಲ್ಲಿ. ಅಂಬಾನಿ ಮನೆವರೆಗೂ ಬಸ್ ಇಲ್ರಿ, ಯಾಕೋ 1.5 ಕಿಲೋಮೀಟರ್ ನಡ್ಕೊತ ಹೋಗ್ಬೇಕತ್ತ ಅಂಬಾನಿ ಮನೆಗೆ ಹೋಗ್ಬೇಕಾದ್ರೆ. ಅವ್ರ ಮನೆ ಹತ್ರ ಯಾವುದು ಬಸ್ ಸ್ಟಾಪ್ ಇಲ್ಲ, 1.5 ಕಿಲೋಮೀಟರ್ ಸನಿ ಯಾವುದು ಬಸ್ ಸ್ಟಾಪ್ ಇಲ್ಲ. ಯಾಕಂತ ಗೊತ್ತಿಲ್ಲ. ಅದು ಮತ್ತೆ ರೋಡ್ ಬೇರೆ ಸಣ್ಣ ತೋರಿಸ್ಲತ್ತದ, ಏನು ಸಣ್ಣ ರೋಡ್ ಅದನೋ ಏನೋ ಗೊತ್ತಿಲ್ಲ. ನೋಡ್ತೀನಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಅವ್ರ ಮನೇನು. ಸ್ನೇಹಿತರೆ, ಈಗ ಸಲ್ಮಾನ್ ಖಾನ್ ಮನೆಯವ್ರ ಮನೆಯಿಂದ ಅಂಬಾನಿ ಮನೆಗೆ ಹೊಂಟಿದ್ರಿ. ಇಲ್ಲೊಂದು ಸ್ಮಶಾನ ಕಾಣಿಸ್ತು. ನಮ್ಮ ಕಡೆ ಸ್ಮಶಾನ ಅಂದ್ರೆ ಗೋರಿ ಕಟ್ಟಿ ಅದ್ರ ಮ್ಯಾಲ ಹೈಟ್ ಮಾಡ್ತಾರೆ, ಒಂದು 3 ಫೀಟ 4 ಫೀಟ, ಒಬ್ಬೊಬ್ರು 2 ಫೀಟ ಆ ಥರ ಹೈಟ್ ಮಾಡ್ತಾರಲ್ರಿ. ಇಲ್ಲಿ ಕ್ರಿಶ್ಚಿಯನ್ ಸಮಾಧಿ ಅದ ರೀ. ಸ್ಮಶಾನ ಹೆಂಗದ ನೋಡ್ರಿ, ಅದು ಹೈಟೇ ಮಾಡಿಲ್ಲ ಅವರು. ಅಷ್ಟು ನೆಲ ಸಾಮಾನ್ಯ ಅವ, ತೋರಿಸ್ತೀನಿ ತಡೀರಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ. ಇಲ್ಲ ನೋಡ್ರಿ, ಅಷ್ಟು ನೆಲ ಸಾಮಾನ್ಯ ಅವ.
ಏನೋ ಐಟೇ ಮಾಡಿಲ್ಲ, ಇದೊಂಥರ ವಿಚಿತ್ರ ಅನಿಸ್ತು, ಅದಕ್ಕೆ ತೋರ್ಸಮಂತ ವಿಡಿಯೋ ಮಾಡಿದೆ. ಸ್ನೇಹಿತರೆ, ಸಲ್ಮಾನ್ ಖಾನ್ ಅವ್ರ ಮನೆಯಿಂದ ನಾನು ಇವಾಗ ಇದಕ್ಕೆ ಬಂದೀನಿ ರೀ. ಎಲ್ಲಿ ಇದು ಅಂಬಾನಿ ಅವ್ರ ಮನೆ ಹತ್ರ. ಅಂಬಾನಿ ಅವ್ರ ಮನೆ ಇಲ್ಲೇ ಎಲ್ಲೋ ಅದ ರೀ. ಐ ಥಿಂಕ್ ಇದೆ ಅನಿಸ್ತದೆ. ಸರಿ ನೋಡೇ ಬಿಡಮಿ ಯಾವ್ದು ಇದೇನಾ ಅದೇ ಅಲ್ಲ ಅಂತ. ಇದು ಅಲ್ರಿ ಇದು. ಸ್ನೇಹಿತರೆ, ಇದು ಅನಿಲ್ ಅಂಬಾನಿ ಅವ್ರ ಮನೆಗೆ ಬರ್ಬೇಕಾದ್ರೆ 1.5 ಕಿಲೋಮೀಟರ್ ನಡಿಬೇಕು, ಬಸ್ ಇಲ್ಲ ಅಂತ ತೋರ್ಸ್ಲತ್ತಿತ್ತು. ಅದಕ್ಕೆ ರ್ಯಾಪಿಡೋ ಮಾಡ್ಕೊಂಡು ಬಂದ್ರಿ. ಮನಿ ತೋರ್ಸ್ಬೇಕಂತಂದ್ರ ಮನಿ ನೋಡ್ರಿ ಯಾವ ತರ ಕಾಣ್ತದ. ಇಲ್ಲೋಡ್ರಿ ಬರೀ ಗಿಡಗಳೇ ಅವ, ಮನಿ ಕಾಣಲಾಗ್ಯದ. ಎಲ್ಲಿಂದ ಕಾಣಿಸ್ತದ ನೋಡ್ತೀನಿ ಸ್ವಲ್ಪ. ಇದೇ ಮನಿ ಅದಾರ ಅವ್ರದ್ದು ಪಕ್ಕ. ನೋಡಿನ ಮ್ಯಾಪ್ನಾಗ ನೋಡ್ದೆ ಜಸ್ಟ್. ಭಯಂಕರ ಅದ ರೀ ಮನಿ. ನಾ ಮುಂಜಾನೆ ನೋಡಿದು ಎಲ್ಲರ ಮನಿ ಬಲ್ಲಿ ಅಪಾರ್ಟ್ಮೆಂಟ್ ಬಲ್ಲಿ ಓಕೆ ಮನಿ ಮನಿ ಅಂತಿದೆ. ಫೈನಲಿ ಅಂಬಾನಿ ಮನಿ ಹತ್ರ ಬಂದಿ ನೋಡ್ರಿ. ಇದು ಅವ್ರದ್ದೇ ಮನಿನೇ ಈ ಲೆವೆಲಿಗೆ ದೊಡ್ಡದ. ಕಾಣಿಸಲಾಗ್ಯದ್ರಿ, ಎಲ್ಲಿಂದ ಕಾಣಿಸಲಾಗ್ಯದ ನೋಡ್ತೀನಿ. ಎಲ್ಲರೇ ಒಂಚೂರು ಕಾಣಿಸ್ತದೆ, ಕಂಡೇ ಕಾಣ್ತದ, ತೋರಿಸ್ತೀನಿ. ಸ್ನೇಹಿತರೆ, ಬಂದೋರಿಗೆ ಕಾಣಿಸ್ಲಿ ಅಂತೇಳಿ ಸ್ವಲ್ಪ ಬಿಟ್ಟಂಗೆ ಕಾಣಿಸ್ತಾರೆ. ಮೇ ಬಿ ಬಂದೋರಿಗೆ ಕಾಣಿಸ್ಲಿ ಅಂತ ಬಿಟ್ಟಿರ್ಬೋದು. ಒಂದು ಸ್ವಲ್ಪ ಬಿಟ್ಟಾರ್ರಿ ಕಾಣಿಸ್ತದೆ. ಇಲ್ಲಿಂದ ತೋರಿಸ್ತೀನಿ ನೋಡ್ರಿ ಅವ್ರ ಮನೆ. ಇಲ್ಲ ನೋಡ್ರಿ, ಇಲ್ಲಿಂದ ಕಾಣಿಸ್ತೀನಿ ನೋಡ್ರಿ ಅವ್ರ ಮನೆ. ವಾ, ಏನ್ ದೊಡ್ಡದ ರೀ ಮನಿ ಇದು, ಭಯಂಕರ ದೊಡ್ಡದ. ಇಲ್ಲಿ ಎಂಟ್ರಿ ಕಣ್ಣಂಗೆ ಕಾಣ್ತದ, ಬಟ್ ಕಾರ್ಗಳು ಹೋಗಲ್ಲ ಇಲ್ಲಿಂದು. ಅಲ್ಲಿ ಮುಂದೊಂದು ಗೇಟ್ ಅದ, ಅಲ್ಲಿಂದ ಎಂಟ್ರಿ ಇರ್ಬೋದು. ಸ್ನೇಹಿತರೆ, ಇದು ಭಾಳ ಎಕ್ಸ್ಪೆನ್ಸಿವ್ ಮನಿಗಳು ಇರುವಂಥ ಏರಿಯಾ ಇದು. ಭಯಂಕರ ಕಾಸ್ಟ್ಲಿ ಮನಿಗಳು ಕಾಣತಾವ. ಎಲ್ಲ ಮನಿಗಳು ಭವ್ಯ ಬಂಗಲೆಗಳ ತರ ಕಾಣಿಸ್ಲತ್ತವ್ರಿ. ಇಲ್ಲೇ ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ಮನಿ ಅದ ಅಂತ ಅಂದ್ ರ್ಯಾಪಿಡೋ ಮೇಲೆ ಡ್ರಾಪ್ ಮಾಡ್ದವ. ಬಟ್ ಇಲ್ಲಿ ಯಾವುದು ಇಲ್ಲ ಅಂತೇಳಿ ಅಲ್ಲತ್ತಾರ. ಒಬ್ಬೊಬ್ಬರು ಇರ್ಬೋದು ಅಂತಾರ, ಬಟ್ ಗೊತ್ತಿಲ್ಲ ಅಲ್ಲತ್ತಾರ್ರಿ ಅಡ್ರೆಸ್ ಕರೆಕ್ಟಾಗಿ. ಸೊ ಅವ್ರ ಮನೆ ಯಾವ್ದಂತ ತೋರ್ಸಕ್ಕೆ ಆಗಲಿಲ್ಲ ನನಗೆ. ನಾ ಈಗ ಭಾಳ ಪ್ರಾಬ್ಲಮ್ದಾಗ ಸಿಕ್ಕಾಕೋತೀನಿ ಅನ್ಸ್ಲತ್ತದ್ರಿ ಇವತ್ತು. ಯಾಕಂದ್ರೆ ಆಲ್ರೆಡಿ ಟೈಮ್ 3 ಆಗ್ಲತ್ತದ. ಇನ್ನು ಯಾವುದು ರೂಮ್ ಎಲ್ಲಿ ಇರಬೇಕು, ಏನು ಮಾಡಬೇಕು ಅಂತ ಯಾವುದು ಫಿಕ್ಸ್ ಮಾಡ್ಕೊಂಡಿಲ್ಲ. ಮೊಬೈಲ್ ಚಾರ್ಜ್ 14% ಅದ ರೀ ನನ್ನ ಸ್ಯಾಮ್ಸಂಗ್ ಮೊಬೈಲ್ದಾಗ. ಯಾಕಂದ್ರೆ ಅದೇ ಮೊಬೈಲಿಂದ ನಾ ಟ್ರಾನ್ಸಾಕ್ಷನ್ ಮಾಡೋದು. ಫೋನ್ಪೇ, ಗೂಗಲ್ ಪೇ ಎಲ್ಲ ಅದೇ ಮೊಬೈಲ್ದಾಗ ಅದ. ಈ ಐಫೋನ್ದಾಗ ಏನೂ ಇಟ್ಟಿಲ್ಲ ನಾ. ಸೊ ಆದಷ್ಟು ಬೇಗ ಮೊಬೈಲ್ ಚಾರ್ಜ್ ಮಾಡ್ಕೋಬೇಕು. ಎಲ್ಲರೇ ಚಾರ್ಜ್ ಮಾಡ್ಕೊಂಡು ರೂಮ್ ಹುಡ್ಕೋಬೇಕು ರೀ. ಬೆಂಗ್ಳೂರ್ದಾಗ ಮುಂಬೈದಾಗ ರೂಮ್ ಹುಡ್ಕೋದೇ ಭಾಳ ಕಷ್ಟ ಅದ ರೀ. ಎಲ್ಲೂ ರೂಮ್ ಜಲ್ದಿ ಸಿಗಂಗಿಲ್ಲ. ಸಿಕ್ಕರೂ ದೂರ ಸಿಗ್ತವೆ. ನೋಡ್ಬೇಕ್ರಿ, ಫಸ್ಟ್ ನೋಡ್ತೀನಿ ಈಗ. ಸ್ನೇಹಿತರೆ, ಈಗ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರ ಮನೆ ಹತ್ರ ಬಂದೇನಿ ರೀ. ಬಟ್ ಇದು ಏನು ರೀ, ಸ್ಲಮ್ ಏರಿಯಾ ಇದ್ದಂಗೆ ಅದರಪ್ಪ, ಪೂರಾ ಭಯಂಕರ ಅದ. ನಾನು ನೋಡಿ ಶಾಕ್ ಅದ. ರ್ಯಾಪಿಡೋ ಮಾಡ್ಕೊಂಡು ಬಂದೆ, ಇಲ್ಲಿ ಇಳ್ಯಾಣ ಶಾಕ್ ಅದ. ನಾವು ಏನಪ್ಪ ಇದು ಸ್ಲಮ್ ಇದ್ದಂಗೆ ಅದಲ್ಲ, ಏರಿಯಾ ಸೇಫ್ ಅದ ಇಲ್ಲ ಅನ್ನಿಸ್ತು. ಓಕೆ, ಪಬ್ಲಿಕ್ ಇರ್ತದ್ರಿ ಬೆಳಿಗ್ಗೆ ಹೊತ್ತು ಏನಾಗಲ್ಲ. ರಾತ್ರಿ ಹೊತ್ತ ಈ ಥರ ಗೊತ್ತಿರ್ಲಾರ್ದೆ ಎಲ್ಲೂ ಹೋಲಕ್ಕೆ ಹೋಗ್ಬಾರ್ದ್ರಿ. ರಾತ್ರಿ ಭಾಳ ನಮ್ಮ ಸೇಫ್ಟಿದಾಗ ನಾವು ಓಡಾಡ್ಬೇಕು. ಬರ್ರಿ ಇವತ್ತು ಈಗ ಹಾರ್ದಿಕ್ ಪಾಂಡ್ಯ ಅವ್ರ ಮನೆ ತೋರಿಸ್ತೀನಿ. ಇದೇ ಅಪಾರ್ಟ್ಮೆಂಟ್ದಾಗೆ ಇರ್ತಾರ ಅವರು. ಎಂಟ್ರೆನ್ಸ್ ತೋರಿಸ್ತೀನಿ ಬರ್ರಿ. ಎಂಟ್ರೆನ್ಸ್ ಹೆಂಗದ ನೋಡಮಿ. ಸ್ನೇಹಿತರೆ, ಇಲ್ಲೂ ಕೂಡ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಫ್ಲಾಟ್ ಅದ ಅಂತ್ರಿ. ಸೊ ಅದಕ್ಕೋಸ್ಕರ ತೋರ್ಸ್ಲತ್ತೀನಿ. ಇನ್ಸ್ಟಾಗ್ರಾಮ್ದಾಗ ತೋರಿಸಿದ್ ನೋಡ್ರಿ, ಅಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಇಬ್ರು ಇರ್ತಾರ್ರಿ. ಸ್ನೇಹಿತರೆ, ಯಾವ ಏರಿಯಾ ಹೆಂಗೋ ಏನು ನೋಡೋದಾಗಿ ಸುಮ್ಮನೆ ಹೋಗ್ಲತ್ತೀನಿ ಎಲ್ಲ ಕಡೆ. ಹಾರ್ದಿಕ್ ಪಾಂಡ್ಯನ ಮನೆಗೆ ಹೋಗಿದ್ದಲ್ರಿ ಅಪಾರ್ಟ್ಮೆಂಟ್ ತೋರ್ಲಕ್ಕ. ಅದು ಸರಿ ಇರಲಿಲ್ಲ ಏರಿಯಾ, ರಿಸ್ಕ್ ಅನ್ನಿಸ್ತಲ್ಲ ಒಂಚೂರು ನನಗೆ. ಆ್ಯಂಡ್ ಇವಾಗ ಬಂದಿರೋ ರೈಲ್ವೆ ಸ್ಟೇಷನು ಚೆನ್ನಾಗಿಲ್ಲ. ಆದರೂ ಇಲ್ಲೇ ಡಾರ್ಮೆಟ್ರಿ ನೋಡಿ ಇಲ್ಲೇ ಸ್ಟೇ ಆಗ್ಬೇಕು ಅನ್ಕೊಂಡಿನಿ ಇವತ್ತು. ಇದೆಲ್ಲ ಪೂರಾ ಲೋಕಲ್ ಇದ್ದಂಗೆ ಅದ್ರ ಪಕ್ಕ ಲೋಕಲ್. ಸೊ ಇಂಥ ಏರಿಯಾಗಳ್ದಾಗೆ ಸ್ವಲ್ಪ ರಿಸ್ಕ್ ಇರ್ತದೆ. ನೋಡಮ್ ಬರ್ರಿ, ಡಾರ್ಮೆಟ್ರಿ ಹೆಂಗೆ ಅದ ನೋಡ್ತೀನಿ ಫಸ್ಟ್. ಚೆನ್ನಾಗಿದ್ರೆ ಇರ್ತೀನಿ, ಇಲ್ಲಾಂದ್ರೆ ಮತ್ತೊಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ ಅಷ್ಟೇ. ಒಟ್ಟಿನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಸ್ಟೇ ಆಗ್ಬೇಕ್ರಿ. ಸ್ನೇಹಿತರೆ, ಪನ್ನೀರ್ ಬಿರಿಯಾನಿ ತೊಗೊಂಡಿನ್ರಿ. ಚಲೋ ಅದ್ರ ಟೇಸ್ಟ್. ಬಟ್ 270 ರೂಪಾಯಿ ರೀ. ನಮ್ಮ ಬೆಂಗಳೂರ್ದಾಗ 200 ರೂಪಾಯಿ ಪನ್ನೀರ್ ಬಿರಿಯಾನಿ. ಇಲ್ಲಿ 70 ರೂಪಾಯಿ ಜಾಸ್ತಿ ಇದೆ ರೀ. ಕ್ವಾಂಟಿಟಿ ಚಲೋ ಅದ, ಜಾಸ್ತಿ ಇದೆ ಕ್ವಾಂಟಿಟಿ. ಸ್ನೇಹಿತರೆ, ಊಟ ತಿಂಡಿ ಮುಗಿಸ್ಕೊಂಡು ಡಾರ್ಮೆಟ್ರಿ ಬುಕ್ ಮಾಡ್ಕೊಂಡು ಸ್ಟೇ ಆಗಕ್ಕೆ ಬಂದಿದ್ದೇನೆ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.